ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆ. ದೇವರ ವಾಕ್ಯದ ಮೂಲಕ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಹೇಗೆ ಕ್ರಿಸ್ತನಲ್ಲಿ ಬೇರೂರಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕೆಂಬುದನ್ನು ನೋಡೋಣ. ಎಫೆಸದವರಿಗೆ 2:8 ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿ ಕ್ರಿಸ್ತನಲ್ಲಿ ಹೊಸ ಜೀವನವು ಪ್ರಾರಂಭವಾಗುತ್ತದೆ. ಅದೇ ರೀತಿಯಲ್ಲಿ ಕ್ರಿಸ್ತಿಯ ಜೀವನವು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಮುಂದುವರಿಯುತ್ತದೆ. ಕೊಲೊಸ್ಸೆಯವರಿಗೆ 2:6-7 ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ನಾವು ಕ್ರಿಸ್ತನಲ್ಲಿ ನಿರಂತರವಾಗಿ ಹೇಗೆ ಬದುಕಬೇಕು ಎಂಬುದನ್ನು ಕೊಲೊಸ್ಸೆಯವರಿಗೆ 2:6-7 ವಿವರಿಸುವ 3 ಪ್ರಾಯೋಗಿಕ ವಿಧಾನಗಳನ್ನು ನೋಡೋಣ. ಮೊದಲನೆಯದಾಗಿ, ಕ್ರಿಸ್ತನಲ್ಲಿ ಬೇರೂರಿಕೊಂಡು ಕ್ರೈಸ್ತರ ಕೆಳದಿಕ್ಕಿನ ಬೆಳವಣಿಗೆ, ಡೌನ್ವರ್ಡ್ ಗ್ರೋತ್. ಅವನಲ್ಲಿ ಬೇರೂರಿದ ಯೇಸುವಿನಲ್ಲಿ ಬೇರೂರಿರುವುದು. ನಾವು ಕ್ರಿಸ್ತಿಯ ಜೀವನ ಪ್ರಾರಂಭಿಸಿದ ರೀತಿಯಲ್ಲಿಯೇ ಕ್ರಿಸ್ತನಲ್ಲಿ ಮುಂದುವರಿಯುವುದಕ್ಕೆ ಮೊದಲ ಪ್ರಾಯೋಗಿಕ ಹೆಜ್ಜೆ ಅಥವಾ ಹಂತ ಅಥವಾ ಮೆಟ್ಟಿಲು. ಒಂದು ದೊಡ್ಡ ಮರವನ್ನು ಕಲ್ಪಿಸಿಕೊಳ್ಳಿ. ಬೇರುಗಳು ಭೂಗತವಾಗಿದ್ದು ಅದು ಮರಕ್ಕೆ ಸ್ಥಿರತೆ ಮತ್ತು ಬೆಂಬಲವನ್ನು ನೀಡುತ್ತದೆ. ನೆಲದಿಂದ ಪೋಷಕಾಂಶಗಳು ಮತ್ತು ತೇವಾಂಶವನ್ನು ಪಡೆದುಕೊಳ್ಳಲು ಬೇರುಗಳು ಸಾಧನವಾಗಿವೆ. ನಮ್ಮಲ್ಲಿನ ಎಲ್ಲ ಶಕ್ತಿ ಮತ್ತು ಫಲಪ್ರದತೆಯು ನಾವು ಎಷ್ಟು ಆಳವಾಗಿ ದೇವರ ಪ್ರೀತಿಯನ್ನು ಕುರಿತು ತಿಳಿದುಕೊಳ್ಳುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಮೂಲ ಕಟ್ಟುಪಾಡನ್ನು ಕರ್ತನಾದ ಯೇಸುವಿನ ಮೇಲೆ ನಿರ್ಮಿಸಬೇಕು. ಅದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತದ ಬೆಳವಣಿಗೆಗೆ ಅಡಿಪಾಯವಾಗಿದೆ. ನಾವು ಆಳವಾಗಿ ಕೆಳಕ್ಕೆ ಹೋದಾಗ ಮಾತ್ರವೇ ನಾವು ಉನ್ನತವಾಗಿ ಎತ್ತರಕ್ಕೂ ಮತ್ತು ವಿಶಾಲವಾಗಿ ಸುತ್ತಲೂ ಹರಡಬಹುದು. ಪ್ರಾಯೋಗಿಕವಾಗಿ ಹೇಗೆ ಕ್ರಿಸ್ತನಲ್ಲಿ ಬೇರೂರುವುದು? ದಿನನಿತ್ಯವೂ ಸತ್ಯವೇದವನ್ನು ಓದುವುದು, ಪ್ರತಿದಿನ ವ್ಯಕ್ತಿಗತವಾಗಿಯೂ ಕುಟುಂಬವಾಗಿಯೂ ಪ್ರಾರ್ಥಿಸುವುದು, ಮಕ್ಕಳೊಂದಿಗೆ ಪ್ರಾರ್ಥಿಸುವುದು. ಮರದ ಪ್ರಮುಖ ಭಾಗವು ಬೇರು. ಅದು ಭೂಗತವಾಗಿಯೇ ಇರುತ್ತದೆ ಮತ್ತು ಹೊರಗೆ ಕಾಣಿಸುವುದಿಲ್ಲ. ರಾಜನಾದ ದಾವೀದನು ಕೀರ್ತನೆಗಳು 1:3 ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನ ಕುರಿತು ಹೀಗೆ ಹೋಲಿಸಿದ್ದಾನೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆಯೇ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಎರಡನೆಯದಾಗಿ, ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ಕ್ರೈಸ್ತರ ಮೇಲ್ದಿಕ್ಕಿನ ಬೆಳವಣಿಗೆ, ಅಪ್ವರ್ಡ್ ಗ್ರೋತ್. ಎರಡನೇ ಹಂತ ಅಥವಾ ಮೆಟ್ಟಿಲು ನಂಬಿಕೆಯಲ್ಲಿ ಬಲಗೊಳ್ಳುವುದು ಅಥವಾ ನೆಲೆಗೊಳ್ಳುವುದು. ಕೊಲೊಸ್ಸೆಯವರಿಗೆ 2:7 ನಂಬಿಕೆಯು ಮರದ ಕಾಂಡದಂತಿದೆ. ಅದು ವರ್ಷದಿಂದ ವರ್ಷಕ್ಕೆ ಎತ್ತರವಾಗಿ, ಉನ್ನತವಾಗಿ ಮತ್ತು ಬಲವಾಗಿ ಬೆಳೆಯುತ್ತದೆ. ಇದು ಮರದ ಹೊರಭಾಗ. ಮೇಲ್ಭಾಗವಾಗಿದ್ದು ಅದು ಉಗ್ರವಾದ, ತೀವ್ರವಾದ ಹವಾಮಾನ ಅಂಶಗಳಿಗೆ ಗುರಿಯಾಗಿರುತ್ತದೆ. ಆದ್ದರಿಂದ ಅದು ಬಲವಾಗಿರಬೇಕು ಮತ್ತು ಹೊರಗಿನ ಶಕ್ತಿಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅದಲ್ಲದೆ ಇದು ಎಂದಿಗೂ ಬೆಳೆಯುವುದನ್ನು ನಿಲ್ಲಿಸದೆ ಮರದ ಭಾಗವಾಗಿದೆ. ಕಾಂಡವು ಬೇರುಗಳ ಆಳದ ಸೂಚನೆಯನ್ನು ಹೊರತೋರುವ ಫಲಿತಾಂಶವಾಗಿದೆ. ಹೆಚ್ಚು ದೊಡ್ಡದಾದ ಮರದ ಬೇರುಗಳು ಆಳವಾಗಿ ಬೇರೂರಿರುತ್ತದೆ. ಕ್ರಿಸ್ತ ನಂಬಿಕೆಯಲ್ಲಿ ನಾವು ಬಲ ಹೊಂದಿದವರಾಗಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಇಲ್ಲದಿದ್ದಲ್ಲಿ ನಾವು ಉರುಳಿಸಲ್ಪಡುತ್ತೇವೆ. ನಂಬಿಕೆಯು ನಿರಂತರವಾಗಿ ವ್ಯಾಯಾಮ ಮಾಡಬೇಕಾದ ಸ್ನಾಯುವಿನಂತೆ ಬಲದಲ್ಲಿಯೂ ಆಕಾರದಲ್ಲಿಯೂ ಎಲ್ಲವನ್ನು ಎದುರಿಸಲು, ತಡೆದುಕೊಳ್ಳಲು ಸಿದ್ಧವಾಗಿರುತ್ತದೆ. ಪ್ರಾಯೋಗಿಕವಾಗಿ ಹೇಗೆ ಕ್ರಿಸ್ತ ನಂಬಿಕೆಯಲ್ಲಿ ಬಲಗೊಳ್ಳುವುದು ಅಥವಾ ನೆಲೆಗೊಳ್ಳುವುದು? ನಮ್ಮ ದೈನಂದಿನ ಜೀವನದಲ್ಲಿ ದೇವರ ವಾಕ್ಯವನ್ನು ಅನುಸರಿಸಬೇಕು. ಜೀವನದ ಎಲ್ಲ ಸಮಯದಲ್ಲಿ ಯಾವುದೇ ಪರಿಸ್ಥಿತಿ ಅಥವಾ ಸನ್ನಿವೇಶ ಇರಲಿ, ಎಲ್ಲ ಸ್ಥಿತಿಗತಿಯಲ್ಲಿ ನಾವು ಕ್ರಿಸ್ತನನ್ನು ಅವಲಂಬಿಸಬೇಕು. ನಾವು ದೇವರ ಚಿತ್ತ, ಯೋಜನೆ ಮತ್ತು ನಮ್ಮ ಜೀವನದ ಆತನ ಉದ್ದೇಶಕ್ಕೆ ಸಂತೋಷದಿಂದ ಶರಣಾಗಿರಬೇಕು. ನಂಬಿಕೆಯಲ್ಲಿ ಕಾಂಡದಂತೆ ಫಲಭರಿತ ಬೆಳವಣಿಗೆ 2 ಪೇತ್ರನು 1:5-8
ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನೂ ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರೂ ಆಗದಂತೆ ಮಾಡುತ್ತದೆ. ಮೂರನೆಯದಾಗಿ, ಕ್ರೈಸ್ತರ ಹೊರಗಿನ ಅಥವಾ ಸುತ್ತಮುತ್ತಲಿನ ಬೆಳವಣಿಗೆ, ಔಟ್ವರ್ಡ್ ಗ್ರೋತ್. ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಮೂರನೆಯದಾಗಿ, ನಮ್ಮ ಕ್ರಿಸ್ತಿಯ ಜೀವನವು ಧನ್ಯವಾದ ಮತ್ತು ಕೃತಜ್ಞತೆಯಿಂದ ತುಂಬಿ ಹರಿಯುತ್ತಿರಬೇಕು. ಕವಲೊಡೆಯುವ ರೆಂಬೆ ಕೊಂಬೆಗಳಂತೆ ಇದು ಎಲ್ಲ ಸೇವೆ, ಫಲಪ್ರದತೆ ಮತ್ತು ಆರಾಧನೆಯನ್ನು ತೋರಿಸುತ್ತದೆ. ಕೃತಜ್ಞತೆ ಇಲ್ಲದ ಕ್ರಿಸ್ತಿಯ ಜೀವನವು ವಿಶ್ವಾಸಿಯ ಆರೋಗ್ಯವನ್ನು ತೀವ್ರವಾಗಿ ಹಾನಿಗೊಳಿಸುತ್ತದೆ. ಬದಲಾಗಿ ಕೃತಜ್ಞತೆಯಿಂದ ಉಕ್ಕಿ ಹರಿಯುವ ಜೀವನವು ಪರಿಪಕ್ವತೆಯನ್ನು ತೋರಿಸುತ್ತದೆ. ರೆಂಬೆ ಕೊಂಬೆಗಳು ಇಡೀ ಮರದ ಆರೋಗ್ಯವನ್ನು ಸ್ಪಷ್ಟಪಡಿಸುವ ಮರದ ನೈಸರ್ಗಿಕ ಭಾಗವಾಗಿದೆ. ಪ್ರಾಯೋಗಿಕವಾಗಿ ನಾವು ಮಾಡಬಹುದಾದ ನಮ್ಮ ಕರ್ತನ ಸೇವೆ, ನಾಶವಾಗುತ್ತಿರುವ ಆತ್ಮಗಳನ್ನು ಹುಡುಕಿ ಅವರಿಗೆ ಕ್ರಿಸ್ತನ ಮಾರ್ಗವನ್ನು ತೋರಿಸುವುದು, ಮಕ್ಕಳು ಮತ್ತು ಮಹಿಳೆಯರ ಮಧ್ಯದಲ್ಲಿ ಸೇವೆ ಮಾಡಬಹುದು, ಸಂಕಷ್ಟ ತೊಂದರೆಗಳನ್ನು ಎದುರಿಸುತ್ತಿರುವವರನ್ನು ವಿಶ್ರಾಂತಿಗಾಗಿ, ಶಾಂತಿ ಸಮಾಧಾನಕ್ಕಾಗಿ ಕ್ರಿಸ್ತನ ಬಳಿಗೆ ತರಲು ಪ್ರೋತ್ಸಾಹಿಸುವುದು, ಮಗಳಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ಮನೆಯಲ್ಲಿ ನಮ್ಮ ಕರ್ತವ್ಯದಲ್ಲಿ ನಿಷ್ಠಾವಂತರಾಗಿರುವುದು. ನಾವು ಕ್ರಿಸ್ತನಲ್ಲಿ ಸ್ಥಾಪಿತವಾದಾಗ ಮತ್ತು ಮರದ ಬೇರಿನಂತೆ ಕ್ರಿಸ್ತನಲ್ಲಿ ದೃಢವಾಗಿರುವಾಗ, ಮರದ ಕಾಂಡದಂತೆ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುತ್ತಿರುವಾಗ, ಪ್ರತಿಯೊಂದು ಸಂದರ್ಭದಲ್ಲಿಯೂ ದೇವರು ನಮ್ಮನ್ನು ನಡೆಸುತ್ತಿರುವುದನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಹಾಗಿರುವಾಗ ಮರದ ರೆಂಬೆ ಕೊಂಬೆಗಳಂತೆ ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರುತ್ತೇವೆ. ಹಾಗಾದರೆ ನೀವು ಕ್ರಿಸ್ತ ಯೇಸುವನ್ನು ಕರ್ತನಾಗಿ ಸ್ವೀಕರಿಸಿದಂತೆಯೇ ಆತನಲ್ಲಿ ನಡೆಯುವುದನ್ನು ಮುಂದುವರಿಸಿ. ಯೇಸುವಿನಲ್ಲಿ ಬೇರೂರುವುದು ಮೊದಲ ಪ್ರಾಯೋಗಿಕ ಹೆಜ್ಜೆ. ಪ್ರತಿದಿನ ದೇವರ ವಾಕ್ಯವನ್ನು ಓದುವುದು ಮತ್ತು ಪ್ರಾರ್ಥಿಸುವುದು. ನಂಬಿಕೆಯಲ್ಲಿ ಬಲಗೊಳ್ಳುವುದು ಎರಡನೆಯ ಪ್ರಾಯೋಗಿಕ ಹೆಜ್ಜೆ. ನಮ್ಮ ದೈನಂದಿನ ಜೀವನದಲ್ಲಿ ದೇವರ ವಾಕ್ಯವನ್ನು ಅನುಸರಿಸುವುದು ಜೀವನದ ಎಲ್ಲ ಸಮಯದಲ್ಲಿಯೂ, ಯಾವುದೇ ಪರಿಸ್ಥಿತಿ ಅಥವಾ ಸನ್ನಿವೇಶ ಇರಲಿ, ಎಲ್ಲ ಸ್ಥಿತಿಗತಿಯಲ್ಲಿ ನಾವು ಕ್ರಿಸ್ತನನ್ನು ಅವಲಂಬಿಸುವುದು. ಮೂರನೆಯದಾಗಿ, ನಮ್ಮ ಕ್ರಿಸ್ತಿಯ ಜೀವನವು ಧನ್ಯವಾದ ಮತ್ತು ಕೃತಜ್ಞತೆಯಿಂದ ತುಂಬಿ ಹರಿಯುತ್ತಿರಬೇಕು. ಕರ್ತನನ್ನು ಆರಾಧಿಸುತ್ತಾ ಆತನ ಸೇವೆಯಲ್ಲಿ ನಿರತರಾಗಿರುವುದು. ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. Living for Jesus, a life that is true, striving to please Him in all that I do, yielding allegiance, glad-hearted and free. This is the pathway of blessing for me. O Jesus, Lord and Savior, I give myself to Thee, for Thou in Thy atonement didst give Thyself for me. I own no other master, my heart shall be Thy throne. My life I give henceforth to live, O Christ, for Thee alone. Living for Jesus wherever I am, doing each duty in His holy name, willing to suffer affliction or loss, deeming each trial a part of my cross. O Jesus, Lord and Savior, I give myself to Thee, for Thou in Thy atonement didst give Thyself for me.
I own no other master, my heart shall be thy throne. My life I give henceforth to live, O Christ, for thee alone. Living for Jesus through earth's little while, my dearest treasure, the light of his smile. Seeking the lost ones, he died to redeem, bringing the weary to find rest in him. O Jesus, Lord and Savior, I give myself to thee, for thou in thy atonement didst give thyself for me. I own no other master, my heart shall be thy throne. My life I give henceforth to live, O Christ, for thee alone.